Hi students. Rashmi M, guest faculty, Department of Computer Science, working at Sri Honna Devi Government First Grade College, Dandina Shivara. This session is for Chapter 3, Writing Code. In this session, we will see some more branching statements along with the corresponding demonstrations. First, we will see else if branching statement. Previous class alli neevu if branching statement matte if than else branching statement na nodidri. Iga neevu else if branching statement na ಹೇಗೆ ಉಪಯೋಗಿಸ್ಕೋಬಹುದು ನಮ್ಮ VBA ಅಲ್ಲಿ ಅನ್ನೋದನ್ನ ನೋಡೋಣ. ಇಲ್ಲಿ ನೀವು ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಈ ಆರೆಂಜ್ ಬಾಕ್ಸ್ ಅಲ್ಲಿ ಕಾಣ್ತಾ ಇರೋದನ್ನ ಇಲ್ಲಿ ನೀವು ನೋಡ್ತಾ ಇರಬಹುದು. ಈ ಎಲ್ಸ್ ಇಫ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ನ ಬಳಸ್ಕೊಂಡಿದ್ದೆ ಆದ್ರೆ ವಿ ಕ್ಯಾನ್ ಸ್ಪೆಸಿಫೈ ಮೋರ್ ದ್ಯಾನ್ ಒನ್ ಕಂಡೀಷನ್ ಇನ್ ದ ಬ್ರಾಂಚಿಂಗ್ ಸ್ಟೇಟ್ಮೆಂಟ್. ಈ ಎಲ್ಸ್ ಇಫ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಮೋರ್ ದ್ಯಾನ್ ಒನ್ ಕಂಡೀಷನ್ ನ ಬಳಸ್ಕೋಬಹುದು. ಬಟ್ ಪ್ರೀವಿಯಸ್ ಅಲ್ಲಿ ನೀವು ಒಂದೇ ಕಂಡೀಷನ್ ನ ಬಳಸ್ಕೊಂಡಿದ್ದು. ಇಲ್ಲಿ ನಾವು ಒಂದು ನ್ಯೂ ಕೀವರ್ಡ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಎಲ್ಸ್ ಇಫ್. ಅಂದ್ರೆ ಫಸ್ಟ್ ಕಂಡೀಷನ್ ಆದ್ಮೇಲೆ ರಿಮೈನಿಂಗ್ ನಮ್ಮ ಕಾನ್ಸೆಪ್ಟ್ಗೆ ಇನ್ನ ಎಷ್ಟು ಕಂಡೀಷನ್ಸ್ ಬೇಕಾಗತ್ತೋ ಅಷ್ಟು ಕಂಡೀಷನ್ಸ್ ನ ನಾವು ಸ್ಪೆಸಿಫೈ ಮಾಡುವಾಗ ಎಲ್ಸ್ ಇಫ್ ಅನ್ನುವಂತ ಕೀವರ್ಡ್ ನ ನಮ್ಮ ಎಲ್ಸ್ ಇಫ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಬಳಸಬೇಕಾಗತ್ತೆ. ಇಲ್ಲಿ ಮೋರ್ ದ್ಯಾನ್ ಒನ್ ಕಂಡೀಷನ್ ನ ಬಳಸ್ಕೊಳ್ಳೋದಿಕ್ಕೆ ಜಾಗ ಇರೋದ್ರಿಂದ, ಅಂದ್ರೆ ಈ ಕಾನ್ಸೆಪ್ಟ್ ಡಿಸೈನ್ ಮಾಡಿರೋದೇ ಆ ತರ. ಈ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಲ್ಲಿ ಮೋರ್ ದನ್ ಒನ್ ಕಂಡೀಷನ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಇದನ್ನ ನಾವು ಮಲ್ಟಿಪಲ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಥವಾ ಮಲ್ಟಿವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತಾನು ಕರಿತೀವಿ. ಸೊ ಪ್ರತಿ ಒಂದು ಕಂಡೀಷನ್ ಹಿಂದೆ ನೀವು ಎಲ್ಸ್ ಇಫ್ ಅನ್ನುವಂಥ ಕೀವರ್ಡ್ ನ ಬಳಸಬೇಕು. ಅಂಡ್ ಅಟ್ ದ ಎಂಡ್ ಆಸ್ ಯೂಶುವಲ್ ಎಲ್ಸ್ ಅನ್ನುವಂಥ ಕೀವರ್ಡ್ ನ ಬಳಸ್ತೀರಾ. ಬಟ್ ಎಲ್ಸ್ ಅನ್ನುವಂಥ ಕೀವರ್ಡ್ ಪಕ್ಕದಲ್ಲಿ ನೀವು ಏನ್ ಮಾಡ್ತೀರಾ, ಕಂಡೀಷನ್ ನ ಸ್ಪೆಸಿಫೈ ಮಾಡೋ ಹಾಗಿಲ್ಲ. ಅಂಡ್ ಇಫ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಎಂಡ್ ಆಗೋದನ್ನ ಸ್ಪೆಸಿಫೈ ಮಾಡಬೇಕು. ಯಾವ ತರ ಮುಂಚೆ ನೋಡಿದ ಹಾಗೇನೆ ಇಲ್ಲಿ ಕೂಡ ಎಂಡ್ ಇಫ್ ಅನ್ನುವಂತ ಕೀವರ್ಡ್ ನೇ ಬಳಸಬೇಕು. ಮಧ್ಯದಲ್ಲಿ ನೀವು ಎಷ್ಟು ಕಂಡೀಷನ್ಸ್ ನ ಬೇಕಿದ್ರು ಆಡ್ ಅಪ್ ಮಾಡ್ಕೋಬಹುದು. ಎಷ್ಟು ಎಲ್ಸ್ ಇಫ್ ಕಂಡೀಷನ್ಸ್ ಬೇಕೋ ನಮ್ಮ ಕಾನ್ಸೆಪ್ಟ್ಗೆ ಅಷ್ಟು ಎಲ್ಸ್ ಇಫ್ ಕಂಡೀಷನ್ಸ್ ನ ಕೂಡ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಅಂಡ್ ವಿ ವಿಲ್ ಮೂವ್ ಟು ಒನ್ ಎಕ್ಸಾಂಪಲ್. ಇಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ ನಾವು ಎಲ್ಸ್ ಇಫ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ನ ಅಂತ ನೋಡೋಣ. ಇಲ್ಲಿ ಒಂದು ಸಿಂಪಲ್ ಪ್ರೋಗ್ರಾಮ್ ಕನ್ಸಿಡರ್ ಮಾಡಿದೀವಿ. ಏನಪ್ಪಾ ಅಂದ್ರೆ ನಮ್ಮ ಫಾರ್ಮ್ ನ ಕ್ಲಿಕ್ ಮಾಡಿದಾಗ ರೆಡ್ ಕಲರ್ ಇದ್ರೆ ನಮ್ಮ ಫಾರ್ಮ್ ನ ಬ್ಯಾಕ್ ಗ್ರೌಂಡ್ ಕಲರ್ ಬ್ಲೂ ಆಗ್ಬೇಕು. ಅಂಡ್ ಬ್ಲೂ ಇದ್ರೆ ಗ್ರೀನ್ ಆಗ್ಬೇಕು, ಗ್ರೀನ್ ಇದ್ರೆ ಬ್ಲ್ಯಾಕ್ ಆಗ್ಬೇಕು, ಅಂಡ್ ಬ್ಲ್ಯಾಕ್ ಇದ್ರೆ ರೆಡ್ ಆಗ್ಬೇಕು ವಾಪಸ್. ಸೊ ಈ ತರ ನಾವು ಎಲ್ಸ್ ಇಫ್ ಅನ್ನೋಂತ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಇಲ್ಲಿ ಸಿಂಪಲ್ ಆಗಿ ಅಗೇನ್ ನೀವು ಸಿಂಟ್ಯಾಕ್ಸ್ ಅಲ್ಲಿ ನೋಡಿದ ಹಾಗೇನೆ ಏನ್ ಮಾಡಿದೀವಿ, ಇಫ್ ಕೀವರ್ಡ್ ಫಾಲೋಡ್ ಬೈ ಬ್ಯಾಕ್ ಕಲರ್. ಬ್ಯಾಕ್ ಕಲರ್ ಇಸ್ ಅ ಪ್ರಾಪರ್ಟಿ. ಆ ಪ್ರಾಪರ್ಟಿಯ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ ಇಲ್ಲಿ. ದೆನ್ ಕೀವರ್ಡ್ ನೆಕ್ಸ್ಟ್ ಟ್ರೂ ಆದ್ರೆ ಈ ಕಂಡೀಷನ್ ಅಂದ್ರೆ ಬ್ಯಾಕ್ ಕಲರು ರೆಡ್ ಕಲರ್ ಆಗಿದ್ರೆ ವಾಪಸ್ ಬ್ಯಾಕ್ ಗ್ರೌಂಡ್ ಕಲರ್ ಏನಾಗಬೇಕು, ಬ್ಯಾಕ್ ಕಲರ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಕಲರ್, ಬ್ಯಾಕ್ ಗ್ರೌಂಡ್ ಕಲರು ಬ್ಲೂ ಆಗಬೇಕು. ನೆಕ್ಸ್ಟ್ ಕಂಡೀಷನ್ ಏನು, ಎಲ್ಸ್ ಇಫ್ ಬ್ಯಾಕ್ ಕಲರು ಬ್ಲೂ ಆಗಿದ್ರೆ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ನಮ್ಮ ಫಾರ್ಮಿನ ಕಲರ್ ನ ಚೇಂಜ್ ಮಾಡೋದಕ್ಕೋಸ್ಕರ ನಾವಿಲ್ಲಿ ಇಫ್ ಎಲ್ಸ್ ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ ನ ಬಳಸ್ಕೊಂತಾ ಇದೀವಿ. ಬೇರೆ ಬೇರೆ ಎಷ್ಟೊಂದು ಕಾನ್ಸೆಪ್ಟ್ಸ್ಗೆ ನಾವು ಎಲ್ಸ್ ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ ನ
ಬಳಸ್ಕೋಬಹುದು. ಬಟ್ ನಾವಿಲ್ಲಿ VBಲಿ ಫಾರ್ ಚೇಂಜಿಂಗ್ ದ ಕಲರ್ಸ್ ಕಂಟಿನ್ಯೂಸ್ಲಿ, ಫಾರ್ಮಿನ ಕಲರ್ಸ್ನ ನಾವು ಕಂಟಿನ್ಯೂಸ್ ಆಗಿ ಚೇಂಜ್ ಮಾಡೋದಕ್ಕೋಸ್ಕರ ಇಲ್ಲಿ ಎಲ್ಸ್ ಇಫ್ ನ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾ ಇದೀವಿ. ಇಲ್ಲಿ ನೋಡಿ ನಿಮ್ಮ VB ಸ್ಕ್ರೀನು. ಸೊ ಈ VB ಮೇನ್ ಸ್ಕ್ರೀನ್ ಅಲ್ಲಿ ಒಂದು ಫಾರ್ಮ್ ಕನ್ಸಿಡರ್ ಮಾಡಿದ್ದೀನಿ. ಆ ಫಾರ್ಮ್ ಅಲ್ಲಿ ಜಸ್ಟ್ ಒಂದು ಲೇಬಲ್ ಬಾಕ್ಸ್ ಯೂಸ್ ಮಾಡಿಕೊಂಡು ಹ್ಯಾವ್ ಟೈಪ್ಡ್ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜಿಂಗ್ ಯೂಸಿಂಗ್ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ದೀನಿ. ಅಂಡ್ ಇಲ್ಲಿ ಫಾರ್ಮ್ ನ ಕ್ಲಿಕ್ ಮಾಡ್ತೀನಿ. ಫಾರ್ಮ್ ನ ಕ್ಲಿಕ್ ಮಾಡಿದಾಗ ಬ್ಯಾಕ್ ಕಲರ್ ನೋಡೋಣ ಯಾವುದಿದೆ ಅಂತ. ಬ್ಯಾಕ್ ಕಲರ್ ಅಲ್ಲಿ ನಾನು ರೆಡ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಇದನ್ನ ರನ್ ಮಾಡಿ ನೋಡೋಣ. ಈ ಫಾರ್ಮ್ ನ ರನ್ ಮಾಡಬೇಕು ಅಂದ್ರೆ ಮುಂಚೆ ಹೇಳ್ದಂಗೆ ಏನ್ ಮಾಡಬೇಕು, ವಿ ಶುಡ್ ಗೋ ಟು ಪ್ರಾಜೆಕ್ಟ್, ಪ್ರಾಪರ್ಟೀಸ್. ಇಲ್ಲಿ ನಾವು ನಮ್ಮ ಫಾರ್ಮಿನ ನೇಮ್ನ ಸೆಲೆಕ್ಟ್ ಮಾಡಬೇಕು. ಸೊ ನಾನು ಟೆಂಪ್ ಎಲ್ಸ್ ಇಫ್ ಫಾರ್ಮ್ ಅಂತ ಹೆಸರು ಕೊಟ್ಟಿದ್ದೀನಿ. ಸೊ ಐ ಆಮ್ ಸೆಲೆಕ್ಟಿಂಗ್ ಅಂಡ್ ಕ್ಲಿಕ್ ಓಕೆ. ಈ ನೇಮ್ ಹೆಂಗೆ ಗೊತ್ತಾಗತ್ತೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ಎಲ್ಲಿ ಪ್ರಾಪರ್ಟೀಸ್ ಫಾರ್ಮ್ ಪ್ರಾಪರ್ಟಿ ವಿಂಡೋ ಅಲ್ಲಿ ಯು ಕ್ಯಾನ್ ಸಿ. ಸೊ ಆ ನೇಮ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಈಗ ರನ್ ಮಾಡಿ ನೋಡೋಣ. ಗಮನಿಸಿದ್ರ, ನಾ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದೆ, ಬ್ಲೂ ಆಯ್ತು. ಅಗೇನ್ ಐ ಆಮ್ ಕ್ಲಿಕಿಂಗ್ ಗ್ರೀನ್, ಅಗೇನ್ ಐ ಆಮ್ ಕ್ಲಿಕಿಂಗ್ ಬ್ಲ್ಯಾಕ್, ಅಗೇನ್ ಐ ಆಮ್ ಕ್ಲಿಕಿಂಗ್ ರೆಡ್, ಅಗೇನ್ ಐ ಆಮ್ ಕ್ಲಿಕಿಂಗ್ ಬ್ಲೂ. ಈ ತರ ಕಂಟಿನ್ಯೂಸ್ ಆಗಿ ವಿ ಕ್ಯಾನ್ ಚೇಂಜ್ ದ ಕಲರ್ ಆಫ್ ದ ಫಾರ್ಮ್. ಕ್ವೈಟ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ. ನಮ್ಮ ಕಾನ್ಸೆಪ್ಟ್ಸ್ನ ಸ್ವಲ್ಪ ಕಲರ್ಫುಲ್ ಆಗಿ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂದಾಗ ಈ ಕಾನ್ಸೆಪ್ಟ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ರ್ಯಾಂಡಮ್ ಆಗಿ ಫಾರ್ ಈಚ್ ಕ್ಲಿಕ್ ಯು ಕ್ಯಾನ್ ಸಿ ಅ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ ಕಲರ್. ಈ ತರ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಯೂಸಿಂಗ್ ಎಲ್ಸ್ ಇಫ್. ಒನ್ಸ್ ನಾವಿಲ್ಲಿ ಕೋಡ್ನ ಕೂಡ ಅಬ್ಸರ್ವ್ ಮಾಡ್ಬಿಡೋಣ. ವ್ಯೂಗೆ ಹೋಗ್ತೀನಿ, ಕೋಡ್ ವ್ಯೂ. ಎಸ್, ಇಲ್ಲಿ ನೋಡಿ, ಇದು ಎಕ್ಸ್ಟ್ರಾ, ಐ ವಿಲ್ ರಿಮೂವ್ ಇಟ್. ಇದು ನಾವೇನು ಯೂಸ್ ಮಾಡಿಲ್ಲ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ. ನೀವಿಲ್ಲಿ PPT ನೋಡಿದ್ರಲ್ಲ, ಸೇಮ್ ಕೋಡ್ ಐ ಹ್ಯಾವ್ ಪುಟ್ ಹಿಯರ್. ಇಫ್ ಬ್ಯಾಕ್ ಕಲರ್ is equal to VB red, then back color equals VB blue. ನಾವಿಲ್ಲಿ ವ್ಯಾಲ್ಯೂ ಟು ದ ಬ್ಯಾಕ್ ಗ್ರೌಂಡ್ ಕಲರ್ ಕೊಡಬೇಕು ಅಂದಾಗ ನಾವು ಈ ರೀತಿ ಕೊಡ್ತೀವಿ, VB ಫಾಲೋಡ್ ಬೈ ದ ಕಲರ್ ನೇಮ್. ಈ ತರನೇ ನಾವು ವ್ಯಾಲ್ಯೂಸ್ನ ಇಲ್ಲಿ, ಐ ಮೀನ್ ಕಲರಿನ ವ್ಯಾಲ್ಯೂಸ್ನ ಈ ತರ ಮೆನ್ಷನ್ ಮಾಡಬೇಕು. ಅಂಡ್ ಅಟ್ ದ ಎಂಡ್ ಎಲ್ಸ್ ಇದೆ. ಎಲ್ಸ್ ಆದ ಮತ್ತೆ ವಿ ವಿಲ್ ಎಂಡ್ ದ ಇಫ್ ಸ್ಟೇಟ್ಮೆಂಟ್. ನೋಡಿದ್ರಲ್ಲ, ನಮ್ಮ ಬ್ಯಾಕ್ ಗ್ರೌಂಡ್ ಕಲರ್ ಆಫ್ ದ ಫಾರ್ಮ್ ಕಂಟಿನ್ಯೂಸ್ ಆಗಿ ಹೇಗೆ ನಾವಿಲ್ಲಿ ಚೇಂಜ್ ಮಾಡಬಹುದು ಅಂತ ಮತ್ತೊಂದು ಎಕ್ಸಾಂಪಲ್ ನೋಡೋಣ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈ ಎಕ್ಸಾಂಪಲ್ ಅಲ್ಲಿ ಎಲ್ಸ್ ಇಫ್ ಅನ್ನೋದು ಯಾವ ತರ ಇಂಪ್ಲಿಮೆಂಟ್ ಮಾಡ್ತೀವಿ, ಯಾವ ಕಾನ್ಸೆಪ್ಟ್ಗೆ ಅಂತ ನೋಡೋಣ. ಇಲ್ಲಿ ನಮ್ಮ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ಸ್ಟೂಡೆಂಟ್ ನೇಮ್ನ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಸ್ಟೂಡೆಂಟ್ ಯಾವ ಕೋರ್ಸ್ನ ಸ್ಟಡಿ ಮಾಡ್ತಿದ್ದಾರೆ ಆ ಕೋರ್ಸ್ನ ಮೆನ್ಷನ್ ಮಾಡ್ಕೊತೀವಿ ಇಲ್ಲಿ. ದೆನ್ ಅವರ ಪೇಪರ್ಸ್, 4 ಪೇಪರ್ದು ಮಾರ್ಕ್ಸ್ಗಳನ್ನ ಇಲ್ಲಿ ಎಂಟರ್ ಮಾಡ್ತಾರೆ ಕರೆಸ್ಪಾಂಡಿಂಗ್ ಟೆಕ್ಸ್ಟ್ ಬಾಕ್ಸಸ್ ಅಲ್ಲಿ. ಸೊ ಕರೆಸ್ಪಾಂಡಿಂಗ್ ಟೆಕ್ಸ್ಟ್ ಬಾಕ್ಸಸ್ ಅಲ್ಲಿ ಅವರು ಮಾರ್ಕ್ಸ್ಗಳನ್ನ ಎಂಟ್ರಿ ಮಾಡಾದ ಮತ್ತೆ ನಾವು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡ್ ಅಟ್ ದ ಸೇಮ್ ಟೈಮ್ ಕ್ಲಾಸ್ ಆಫ್ ಪಾಸಿಂಗ್ ಮೀನ್ಸ್ ಅದೇ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಅಥವಾ ಪಾಸ್ ಕ್ಲಾಸಲ್ಲಿ ಆ ಸ್ಟೂಡೆಂಟು ಪಾಸ್ ಆಗಿದ್ದಾರಾ, ಅಥವಾ ಸೆಕೆಂಡ್ ಕ್ಲಾಸಲ್ಲಿ ಆ ಸ್ಟೂಡೆಂಟ್ ಪಾಸ್ ಆಗಿದ್ದಾರಾ, ಅಥವಾ ಫೇಲ್ ಆಗಿದ್ದಾರಾ ಆ ಸ್ಟೂಡೆಂಟು ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ನಾನಿಲ್ಲಿ ಯಾವ್ಯಾವ ಕಂಟ್ರೋಲ್ಸ್ನ ತಗೊಂಡಿದ್ದೀನಿ. ಟೆಕ್ಸ್ಟ್ ಬಾಕ್ಸ್ ಇಲ್ಲಿ ಕ್ಲಿಕ್ ಮಾಡಿದಾಗ ಬರುತ್ತೆ, ಪ್ರಾಪರ್ಟಿ ವಿಂಡೋ ಅಲ್ಲಿ ಅಬ್ಸರ್ವ್ ಮಾಡಿ ನೀವು. ಇಲ್ಲಿ ಕೂಡ ಟೆಕ್ಸ್ಟ್ ಬಾಕ್ಸ್, ಇದೆಲ್ಲನೂ ಟೆಕ್ಸ್ಟ್ ಬಾಕ್ಸಸ್ನ ಕನ್ಸಿಡರ್ ಮಾಡಿದ್ದೀನಿ. ಆ್ಯಂಡ್ ಇದೆಲ್ಲ ಲೇಬಲ್ ಬಾಕ್ಸಸ್, ಈ ಲೇಬಲ್ ಬಾಕ್ಸಸ್ನ ನಾನಿಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಕನ್ಸಿಡರ್ 2 ಬಟನ್ಸ್.
ಕಾಣಿಸ್ತಿದೆಯಾ? ಐ ಹ್ಯಾವ್ ಕನ್ಸಿಡರ್ 2 buttons ಇಲ್ಲಿ ಗೊತ್ತಾಯ್ತಲ್ಲ? ಓಕೆ, ಸೊ ಈ ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಆ್ಯಂಡ್ ಕ್ಲಾಸ್ ಆಫ್ ಪಾಸಿಂಗ್. ಸೊ ಈ ಬಟನ್ನ ಕ್ಲಿಕ್ ಮಾಡಿದಾಗ ನಮಗೆ ಗೇನ್ಡ್ ಪರ್ಸೆಂಟೇಜ್ ಮತ್ತು ಕ್ಲಾಸ್ ಆಫ್ ಪಾಸಿಂಗ್ ಅನ್ನೋದು ಡಿಸ್ಪ್ಲೇ ಮಾಡಬೇಕು. ಎಲ್ಲಿ ಡಿಸ್ಪ್ಲೇ ಮಾಡಬೇಕು? ನಾನಿಲ್ಲಿ ಆಲ್ರೆಡಿ 2 ಲೇಬಲ್ ಬಾಕ್ಸಸ್ನ ಡ್ರಾ ಮಾಡಿದ್ದೀನಿ. ಈ ಲೇಬಲ್ ಬಾಕ್ಸಸ್ಸಲ್ಲಿ ಅದು ಡಿಸ್ಪ್ಲೇ ಮಾಡಬೇಕು, ಕ್ಯಾಲ್ಕುಲೇಟ್ ಆಗಿರೋಂಥ ಪರ್ಸೆಂಟೇಜ್ನ ಮತ್ತು ಯಾವ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ ಆ ಸ್ಟೂಡೆಂಟ್, ಪರ್ಟಿಕ್ಯುಲರ್ ಸ್ಟೂಡೆಂಟ್ ಅನ್ನೋದನ್ನ ಇಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸ್ಬೇಕು. ನಾವಿಲ್ಲಿ ಡಿಸ್ಪ್ಲೇ ಮಾಡೋದಕ್ಕೋಸ್ಕರ ಲೇಬಲ್ ಬಾಕ್ಸ್ನೇ ತಗೋಬೇಕು ಅಂತ ಏನಿಲ್ಲ. ವಿ ಕ್ಯಾನ್ ಆಲ್ಸೋ ಕನ್ಸಿಡರ್ ಟೆಕ್ಸ್ಟ್ ಬಾಕ್ಸ್ನ, ಲೇಬಲ್ ಬಾಕ್ಸ್ನ, ಯಾವ ಕಂಟ್ರೋಲ್ನ ಬೇಕಿದ್ರೂ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ನಾನೀಗ ಯಾವುದನ್ನು ಕನ್ಸಿಡರ್ ಮಾಡಿದ್ದೀನಿ? ಲೇಬಲ್ ಬಾಕ್ಸ್ನ ಕನ್ಸಿಡರ್ ಮಾಡಿದ್ದೀನಿ. ನಾವು ವಿ ವಿಲ್ ಗೋ ಟು ದ ಕೋಡಿಂಗ್. ಗೊತ್ತಾಯ್ತಲ್ಲ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ. ಆರ್ ವಿ ವಿಲ್ ಡೂ ಒನ್ ಥಿಂಗ್, ನಾವು ಒಂದ್ಸತಿ ರನ್ ಮಾಡ್ಬಿಟ್ಟು ವಾಟ್ ಈಸ್ ದ ಕೋಡಿಂಗ್ ಅಂತ ಆಮೇಲೆ ನೋಡೋಣ. ಸೊ ಈಗ ನಾನು ರನ್ ಮಾಡಬೇಕು ಪ್ರಾಜೆಕ್ಟ್ನ ಅಂದರೆ ಏನು ಮಾಡಬೇಕು? ಪ್ರಾಜೆಕ್ಟ್ ಮೆನುಗೆ ಹೋಗಿ ಪ್ರಾಪರ್ಟೀಸ್ನ ಕ್ಲಿಕ್ ಮಾಡಿ, ದೆನ್ ಪರ್ಟಿಕ್ಯುಲರ್ ಫಾರ್ಮಿನ ನೇಮ್ ಸೆಲೆಕ್ಟ್ ಮಾಡಬೇಕು, ದೆನ್ ಕ್ಲಿಕ್ ಓಕೆ. ನಾವು ಇವಾಗ ನೀವು ರನ್ ಮಾಡಿ ಈ ಪ್ರೋಗ್ರಾಮ್ನ ಒಂದ್ಸತಿ, ಈಗ ಗೊತ್ತಾಗತ್ತೆ. ಕಾಣಿಸ್ತಿದೆ ಅಲ್ಲ ಈಗೆಲ್ಲ? ಸೊ ನಾನಿಲ್ಲಿ ಒಂದು ನೇಮ್ ಕೊಡ್ತೀನಿ. ಏನು ಕೊಡೋಣ? ಓಕೆ, ದೆನ್ ಐ ವಿಲ್ ಗಿವ್ ಕೋರ್ಸ್ ನೇಮ್. Next I will give some marks, 56, 66, then okay. ಈಗ 4 ಮಾರ್ಕ್ಸ್ನ ನಾನಿಲ್ಲಿ ಎಂಟರ್ ಮಾಡಿದ್ದೀನಿ ಕರೆಸ್ಪಾಂಡಿಂಗ್ ಟೆಕ್ಸ್ಟ್ ಬಾಕ್ಸಸ್ಸಲ್ಲಿ. ಈಗ ನಾನು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಆ್ಯಂಡ್ ಕ್ಲಾಸ್ ಆಫ್ ಪಾಸಿಂಗ್ನ ಕ್ಲಿಕ್ ಮಾಡಿದಾಗ ಏನಾಯಿತು? ಪರ್ಸೆಂಟೇಜ್ ಒಬ್ಟೈನ್ಡ್ ಈಸ್ 64%, ಕ್ಲಾಸ್ ಆಫ್ ಪಾಸಿಂಗ್ ಇಸ್ ಸೆಕೆಂಡ್ ಕ್ಲಾಸ್ ಅಂತ ತೋರಿಸ್ತಾ ಇದೆ. ಸೊ ಈ ಥರ ಕ್ಯಾಲ್ಕುಲೇಟ್ ಆಗಿ ರಿಸಲ್ಟ್ ಹೇಗೆ ಬಂತು ಅನ್ನೋದನ್ನ ಈಗ ನಾವು ವಾಪಸ್ಸು ಕೋಡಿಂಗಿಗೆ ಹೋಗಿ ನೋಡೋಣ. ಇಲ್ಲಿ ನಾವು ಎಕ್ಸಿಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ಏನಾಗಬೇಕು? ಇಟ್ ಶುಡ್ ಎಕ್ಸಿಟ್ ಫ್ರಮ್ ದ ಕರೆಂಟ್ ಫಾರ್ಮ್. ಸೊ ಕರೆಂಟ್ ಫಾರ್ಮಿಂದ ಈಗ ಎಕ್ಸಿಟ್ ಆಗಿದೆ. ಈಗ ಇದು ಪ್ರೀವಿಯಸ್ ಪ್ರೋಗ್ರಾಮ್. ಈಗ ಈ ಪ್ರೋಗ್ರಾಮ್ನ ಅಂದರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಪ್ರೋಗ್ರಾಮ್ನ ಓಪನ್ ಮಾಡಿದ್ದೀನಿ, ಆ ಫಾರ್ಮ್ನ ಓಪನ್ ಮಾಡಿದ್ದೀನಿ. ವಿ ವಿಲ್ ವ್ಯೂ ದ ಕೋಡ್. ಓಕೆ, ಇಲ್ಲಿಂದ ಕೂಡ ವ್ಯೂ ಮೆನುವಿಂದ ಕೂಡ ನೋಡ್ಬೋದು. ನಾನು ಡೈರೆಕ್ಟಾಗಿ ಈ ಸತಿ ಬಟನ್ನ ಡಬಲ್ ಕ್ಲಿಕ್ ಮಾಡ್ತೀನಿ. ಎಸ್, ಇಲ್ಲಿ ಸ್ಕ್ರೀನ್ನ ಸ್ವಲ್ಪ ನಾನು ದೊಡ್ಡದು ಮಾಡ್ಕೊತೀನಿ, ಸೊ ನಿಮಗೆ ರೀಡಬಿಲಿಟಿ ಸಿಗತ್ತೆ. ಯಾ, ಸೊ ಆ ಬಟನ್ನಿನ ನೇಮ್ ಏನಾಗಿತ್ತು? ಕಮಾಂಡ್ ಕ್ಯಾಲ್ಕುಲೇಟ್ ಅಂತ ನೇಮ್ ಕೊಟ್ಟಿದೆ. ಇಲ್ಲಿ ನಾವು ಎಷ್ಟು ಮಾರ್ಕ್ಸ್ನ ಎಂಟರ್ ಮಾಡಿದ್ವಿ? 4 ಸಬ್ಜೆಕ್ಟಿನ ಮಾರ್ಕ್ಸ್ನ ಎಂಟರ್ ಮಾಡಿದ್ವಿ. ಎಲ್ಲ ಎಂಟರ್ ಮಾಡಿದ್ವಿ? ಟೆಕ್ಸ್ಟ್ ಬಾಕ್ಸ್ಗಳು, 4 ಟೆಕ್ಸ್ಟ್ ಬಾಕ್ಸ್ಗಳಲ್ಲಿ ಎಂಟರ್ ಮಾಡಿದ್ದೀವಿ. ಸೊ ಆ ಪ್ರತಿ 4 ಟೆಕ್ಸ್ಟ್ ಬಾಕ್ಸಲ್ಲಿ ಇರೋಂಥ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನಾವಿಲ್ಲಿ 4 ವೇರಿಯೇಬಲ್ಸ್ನ ಕನ್ಸಿಡರ್ ಮಾಡಿದ್ದೀವಿ. ಹಾಗೆ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮೊದಲಿಗೆ ನಾವು ಟೋಟಲ್ನ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಫೈಂಡ್ ಔಟ್ ಮತ್ತೆ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡ್ತೀವಿ. ಅದನ್ನ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಟೋಟಲ್ ಅಂಡ್ PER ಅನ್ನುವಂಥ ವೇರಿಯೇಬಲ್ಸ್ನ ನಾನಿಲ್ಲಿ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಈಗ M1 ಅನ್ನೋವಂಥ ವೇರಿಯೇಬಲ್ ಅಲ್ಲಿ ನಾವು ಟೆಕ್ಸ್ಟ್ ಬಾಕ್ಸ್ ಇಂದ ಬಂದಿರೋ ಅಂತ ವ್ಯಾಲ್ಯೂನ ಸ್ಟೋರ್ ಮಾಡ್ತೀವಿ. ಇಲ್ಲಿ VAL ಅನ್ನೋವಂಥ ಫಂಕ್ಷನ್ ಅಂದರೆ ಬಿಲ್ಟ್ ಇನ್ ಫಂಕ್ಷನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಪ್ರೀವಿಯಸ್ ಅಲ್ಲಿ ನಾವು ಪ್ರೋಗ್ರಾಮ್ಸಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾವು ಈ ಥರ ತಗೊಂಡಿದ್ವಿ. MI ಈಕ್ವಲ್ಸ್ ಟೆಕ್ಸ್ಟ್ ಬಾಕ್ಸ್ ನೇಮ್ ಡಾಟ್ ಟೆಕ್ಸ್ಟ್ ಅನ್ನೋವಂಥ ಪ್ರಾಪರ್ಟಿನ ತಗೊಂಡಿದ್ವಿ. ಸೊ ಈ ಥರ ಕನ್ಸಿಡರ್ ಮಾಡೋದಕ್ಕೂ ಸ್ಟೇಟ್ಮೆಂಟ್ನ ಈ ಥರ ಕನ್ಸಿಡರ್ ಮಾಡೋದಕ್ಕೂ ಅ ಬಿಟ್ ಡಿಫ್ರೆನ್ಸ್ ಇರುತ್ತೆ.
ಏನಪ್ಪ ಅಂದರೆ ನೀವು ಯಾವುದಾದ್ರೂ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಗೆ ಟೆಕ್ಸ್ಟ್ ಬಾಕ್ಸಲ್ಲಿ ಇರೋ ಅಂಥ ವ್ಯಾಲ್ಯೂನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂದಾಗ ಯು ಶುಡ್ ಟೇಕ್ ದ ಎಕ್ಸಾಕ್ಟ್ ವ್ಯಾಲ್ಯೂ. ಅಂದರೆ ಅದು ಸ್ಟ್ರಿಂಗಾ ಅಥವಾ ನಂಬರಾ ಅನ್ನೋದು ನಮಗೆ ಕ್ಲಿಯರ್ ಆಗಿ ನಮ್ಮ ಕ್ಯಾಲ್ಕುಲೇಷನ್ಸ್ಗೆ ಅದು ಸ್ಪೆಸಿಫೈ ಆಗಬೇಕು. ಹಾಗಾಗಿ ನಾವು ವ್ಯಾಲ್ಯೂ ಆಫ್ ಅನ್ನುವಂಥ ಫಂಕ್ಷನ್ನ ಬಳಸ್ಕೊಂಡು ಟೆಕ್ಸ್ಟ್ ಬಾಕ್ಸಲ್ಲಿ ಇರೋವಂಥ ವ್ಯಾಲ್ಯೂನ ತಗೊಂಡು ನಮ್ಮ ಎನಿ ಒನ್ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ಕೊತೀವಿ. ಈ ತರ ನಾವು ಯಾವ್ದಾದ್ರು ಸ್ಟೇಟ್ಮೆಂಟ್ ನ ಕನ್ಸಿಡರ್ ಮಾಡಿದ್ರೆ ಮೀನಿಂಗ್ ಏನಪ್ಪಾ ಅಂದ್ರೆ ಜಸ್ಟ್ ನಮ್ಮ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಇರೋ ಅಂತ ಡೇಟಾನ ಟೆಕ್ಸ್ಟ್ ನ ಆಸ್ ಇಟ್ ಈಸ್ ತಂದ್ಕೊಡತ್ತೆ. ಮೇ ಬಿ ಸ್ಟ್ರಿಂಗ್ ಡೇಟಾ, ನಂಬರ್ ಆಗಿರ್ಬೋದು, ಸಿಂಬಲ್ಸ್ ಆಗಿರ್ಬೋದು, ಆಸ್ ಇಟ್ ಈಸ್ ಹಂಗಂಗೆ ತಂದ್ಕೊಡತ್ತೆ. ಆದ್ರೆ ಡೇಟಾ ಟೈಪ್ನ ಎಲ್ಲ ಅದು ಕನ್ಸಿಡರ್ ಮಾಡಕ್ಕೆ ಹೋಗಲ್ಲ. ಆಸ್ ಇಟ್ ಈಸ್ ಅದು ತಗೊಂಬಂದು ನಮ್ಮ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ಕೊಡತ್ತೆ. ಬಟ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ಗೆ ನಮಗೆ ಬೇಕು ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಇರುವಂತ ವ್ಯಾಲ್ಯೂಸ್ನ ಅಂದಾಗ ನಾವು ವ್ಯಾಲ್ಯೂ ಆಫ್ ಅಂತ ಕನ್ಸಿಡರ್ ಮಾಡ್ತೀವಿ ಸ್ಟೇಟ್ಮೆಂಟ್ ನ. ಸೊ ವ್ಯಾಲ್ಯೂ ಆಫ್ ನ ಫಂಕ್ಷನ್ ನ ಬಳಸ್ಕೊಂಡು, ಬಿಲ್ಟ್ ಇನ್ ಫಂಕ್ಷನ್ ನ ಬಳಸ್ಕೊಂಡು 4 ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಇರುವಂತ ವ್ಯಾಲ್ಯೂಸ್ ನ 4 ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ಕೊಂತೀವಿ. ಅದಾದ ನಂತರ ಟೋಟಲ್ ನ ಫೈಂಡ್ ಔಟ್ ಮಾಡ್ಕೊಂತೀವಿ. ಟೋಟಲ್ ನ ಫೈಂಡ್ ಮಾಡಾದ್ಮೇಲೆ, ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಎಷ್ಟು ಸಬ್ಜೆಕ್ಟ್ಸ್ ನ ನಾವು ಕನ್ಸಿಡರ್ ಮಾಡಿದೀವಿ? 4 ಸಬ್ಜೆಕ್ಟ್ಸ್ ನ ಕನ್ಸಿಡರ್ ಮಾಡಿದೀವಿ. ಹಾಗಾಗಿ ಡಿವೈಡೆಡ್ ಬೈ 4 ಬಂದಿರೋಂತ ಆನ್ಸರು PER ಪರ್ಸೆಂಟೇಜ್ ಅನ್ನೋಂಥ ವೇರಿಯಬಲ್ ಅಲ್ಲಿ ಸ್ಟೋರ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ. ಓಕೆ, ಇಲ್ಲಿ ಫಸ್ಟ್ ಎಲ್ಸ್ ಇಫ್ ಶುರು ಮಾಡಬೇಕು ಅಂದ್ರೆ ಫಸ್ಟ್ ಕಂಡೀಷನ್ ಹೆಂಗ್ ಬರ್ದಿರ್ಬೇಕು? ಬೈ ಯೂಸಿಂಗ್ ಇಫ್ ಕೀವರ್ಡ್. ಸೊ ಇಫ್ ಕೀವರ್ಡ್ ನ ಬಳಸ್ಕೊಂಡು ಮೊದಲನೇ ಕಂಡೀಷನ್ ನ ಸ್ಪೆಸಿಫೈ ಮಾಡ್ತೀವಿ. ಅಂಡ್ ರಿಮೈನಿಂಗ್ ಕಂಡೀಷನ್ಸ್ ನ ಎಲ್ಲ ನಾವು ಎಲ್ಸ್ ಇಫ್ ಅನ್ನೋಂಥ ಕೀವರ್ಡ್ ನ ಬಳಸ್ಕೊಂಡು ಯೂಸ್ ಮಾಡ್ತೀವಿ. ಅಟ್ ದ ಎಂಡ್ ನಾವು ಎಲ್ಸ್ ನ ಇಲ್ಲಿ ಬಳಸಿದೀವಿ. ಅಂಡ್ ಲಾಸ್ಟ್ ಎಂಡ್ ಆಫ್ ದ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಂತ ಸ್ಪೆಸಿಫೈ ಮಾಡೋದಕ್ಕೋಸ್ಕರ ಯಾವ ಕೀವರ್ಡ್ ನ ಬಳಸಿದೀವಿ? ಎಂಡ್ ಇಫ್ ಅನ್ನೋಂಥ ಕೀವರ್ಡ್ ನ ಬಳಸಿದೀವಿ. ಇಲ್ಲಿ ನಾವು ಯಾವ ರೀತಿ ಕಂಡೀಷನ್ ನ ಡೆವಲಪ್ ಮಾಡಿದೀವಿ, ಸ್ಪೆಸಿಫೈ ಮಾಡಿದೀವಿ ಅಂದ್ರೆ ನಮ್ಮ ಪರ್ಸೆಂಟೇಜ್, ಇಫ್ ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 85% ಗಿನ್ನ ಮೇಲೆ ಅಥವಾ 85% ಆಗಿದ್ರೆ ನಮ್ಮ ಸ್ಕ್ರೀನ್ ನೀವು ನೆನಪಿಸ್ಕೋಬಹುದು ಯಾವ ರೀತಿ ಇತ್ತು. ಎಸ್, ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಟೆಕ್ಸ್ಟ್ ಬಾಕ್ಸಸ್, ನಿಮ್ಮ ಮಾರ್ಕ್ಸ್ ನ ಎಂಟರ್ ಮಾಡಿರೋಂಥ ಟೆಕ್ಸ್ಟ್ ಬಾಕ್ಸಸ್ ಕೆಳಗಡೆ 2 ಲೇಬಲ್ ಬಾಕ್ಸಸ್ ಇತ್ತು. ಸೊ ಆ 2 ಲೇಬಲ್ ಬಾಕ್ಸಸ್ ಅಲ್ಲಿ ಏನೇನ್ ಡಿಸ್ಪ್ಲೇ ಮಾಡಬೇಕು ಅನ್ನೋದನ್ನ ನಾನು ಇಲ್ಲಿ ಸ್ಪೆಸಿಫೈ ಮಾಡಿದ್ದೀನಿ. ಸೊ ಲೇಬಲ್ PER ಡಾಟ್ ಕ್ಯಾಪ್ಷನ್ ಇಸ್ ಈಕ್ವಲ್ ಟು ಪರ್ಸೆಂಟೇಜ್ ಒಬ್ಟೈನ್ಡ್ ಈಸ್ ಅನ್ನೋಂಥ ಸ್ಟ್ರಿಂಗ್ ಡಿಸ್ಪ್ಲೇ ಆಗಬೇಕು. ಅದ್ರ ಜೊತೆಗೆ ವೇರಿಯಬಲ್ ಅಲ್ಲಿ ಅಂದ್ರೆ PER ಅನ್ನೋಂಥ ವೇರಿಯಬಲ್ ಅಲ್ಲಿ ಇರುವಂತ ವ್ಯಾಲ್ಯೂ ಡಿಸ್ಪ್ಲೇ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಅಂಡ್ ಅದ್ರ ಜೊತೆಗೆ ಅಂದ್ರೆ ವ್ಯಾಲ್ಯೂ ಜೊತೆಗೆ ಈಗ 64 ಅಂತ ಕಾಣಿಸಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ 64% ಅಂತ ವರ್ಡ್ ಆದ್ರೂ ಡಿಸ್ಪ್ಲೇ ಮಾಡಿ, ಅಥವಾ ಇಲ್ಲಿ ನೋಡಿ ಕೆಲವೊಂದ್ರಲ್ಲಿ ನಾನು ಸಿಂಬಲ್ ನೆನೆ ಸ್ಪೆಸಿಫೈ ಮಾಡಿದ್ದೀನಿ, 64% ಅಂತಾನೆ ಕಾಣಿಸುತ್ತೆ. ನೆಕ್ಸ್ಟ್ ಎಲ್ಸ್ ಇಫ್ ಅಲ್ಲಿ ನಾನು ಯಾವ ತರ ಕಂಡೀಷನ್ ಕೊಟ್ಟಿದ್ದೀನಿ? ಮೊದ್ಲೇನೋ ಆಗೋಯ್ತು. ಡಿಸ್ಟಿಂಕ್ಷನ್ಗೆ ಏನ್ ಕೊಟ್ಟಿದ್ದೀವಿ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 85 ಬಂದ್ರೆ ಡಿಸ್ಟಿಂಕ್ಷನ್ ಅಂತ ಡಿಸ್ಪ್ಲೇ ಮಾಡಬೇಕು. ಯಾವುದು? ಸೆಕೆಂಡ್ ಲೇಬಲ್ ಬಾಕ್ಸ್ ಅಲ್ಲಿ. ನೆಕ್ಸ್ಟ್ 85 ಗಿನ್ನ ಕಡಿಮೆ ಬಂದ್ರೆ ಎಲ್ಲಿಂದ ಎಲ್ಲಿಗೆ? ನಾನು ಒಂದು ರೇಂಜ್ ನ ಇಲ್ಲಿ ಸ್ಪೆಸಿಫೈ ಮಾಡಿದ್ದೀನಿ ನೋಡಿ, ಯೂಸಿಂಗ್ ಆಂಡ್ ಆಪರೇಟರ್. ಅಂದ್ರೆ 65 ಗಿನ್ನ ಜಾಸ್ತಿ ಅಥವಾ 85 ಅಂದ್ರೆ 85 ಗಿನ ಕಡಿಮೆ ಅಂದ್ರೆ ನಾನು 84 ನ ಸ್ಪೆಸಿಫೈ ಮಾಡಿದ್ದೀನಿ. ಈ ತರ ರೇಂಜ್ ನ ಸ್ಪೆಸಿಫೈ ಮಾಡಿದ್ದೀನಿ ಯೂಸಿಂಗ್ ದ ಆಂಡ್ ಆಪರೇಟರ್. ಇದಾದ್ಮೇಲೆ ಅಟ್ ದ ಲಾಸ್ಟ್ ಎಲ್ಸ್ ಇಫ್, ಕೊನೆ ಎಲ್ಸ್ ಇಫ್ ಅಲ್ಲಿ ಏನಿದೆ? 34 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 34 ಅಂಡ್ ಪರ್ಸೆಂಟೇಜ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 47 ಬಂದ್ರೆ ಪಾಸ್ ಕ್ಲಾಸ್ ಅಂತ ಡಿಸ್ಪ್ಲೇ ಮಾಡುತ್ತೆ. ಅಂಡ್ ಲೆಸ್ ದೆನ್ 34 ಬಂದ್ರೆ ಏನ್ ಡಿಸ್ಪ್ಲೇ ಮಾಡಬೇಕು? ಫೇಲ್ ಕ್ಲಾಸ್ ಅಂತ ಡಿಸ್ಪ್ಲೇ ಮಾಡಬೇಕು. ಏನಂತ ಡಿಸ್ಪ್ಲೇ ಮಾಡಬೇಕು? ಫೇಲ್ ಕ್ಲಾಸ್ ಅಂತ ಡಿಸ್ಪ್ಲೇ ಮಾಡಬೇಕು. ದಿಸ್ ಇಸ್ ಹೌ ವಿ ವಿಲ್ ಯೂಸ್ ಎಲ್ಸ್ ಇಫ್.
ಯಾವುದು ಎಲ್ಸ್ ಇಫ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ನ ನಾವು ಈ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ. ಆ್ಯಂಡ್ VB ಆಗಿರೋದ್ರಿಂದ ಪ್ರೀವಿಯಸ್ ನೀವು ಅಂದರೆ ಫಾರ್ಮಿನ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಗೋದನ್ನ ಗಮನಿಸಿದ್ರಿ ಅಲ್ಲ ನೀವು, ಆ ಥರ ಕೂಡ ನಮ್ಮ ಎಲ್ಸ್ ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ವಿ ಕ್ಯಾನ್ ಮೇಕ್ ಅವರ್ ಪ್ರಾಜೆಕ್ಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಇಲ್ಲಿ ಮತ್ತೊಂದ್ಸತಿ ನಾವು ರನ್ ಮಾಡಿಬಿಡೋಣ ನಮ್ಮ ಪ್ರೋಗ್ರಾಮ್ನ. ಈಗ ನೋಡಿದ್ವಿ ಅಲ್ವಾ ನಾವು ಎಕ್ಸ್ಪ್ಲನೇಷನ್, ರನ್ ಮಾಡೋಣ. ಸಮ್ ನೇಮ್ ರಫ್ ಆಗಿ ಕೊಡ್ತೀನಿ. ದೆನ್ ಸಮ್ ಕೋರ್ಸ್ BScs ಅಂತ ಕೊಟ್ಟಿರ್ತೀನಿ ಈಗ. ದೆನ್ ನಾನು ಈ ಸತಿ ಎಲ್ಲನೂ ಓಕೆ ಲೆಸ್ ದ್ಯಾನ್ 34 ಬಂದರೆ ಏನಾಗುತ್ತೆ ಅಂತ ನೋಡೋಣ ಒನ್ ಟೈಮ್. ಸೊ ಬಟನ್ನ ಕ್ಲಿಕ್ ಮಾಡ್ತೀನಿ. 28% ಅಂದರೆ 34%ಗಿನ್ನ ಕಡಿಮೆ ಬಂದಿದೆ. ಹಾಗಾಗಿ ಇಲ್ಲಿ ಫೇಲ್ ಕ್ಲಾಸ್ ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಓಕೆನಾ? ಸೊ ಇಲ್ಲಿ ನಿಮಗೆ ಐಡಿಯಾ ಸಿಕ್ಕಿದೆ ಅನ್ಸುತ್ತೆ ಹೌ ಟು ಇಂಪ್ಲಿಮೆಂಟ್ ಇಫ್ ಎಲ್ಸ್ ಕಂಟ್ರೋಲ್ ಸ್ಟೇಟ್ಮೆಂಟ್. ಎಲ್ಸ್ ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಂದರೆ ಇಫ್ ಜೊತೆಗೆ ಎಲ್ಸ್ ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು, ಮೋರ್ ದೆನ್ ಒನ್ ಕಂಡೀಷನ್ನ ಹೇಗೆ ಸ್ಪೆಸಿಫೈ ಮಾಡ್ಬೋದು, ಮಲ್ಟಿಪಲ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸಿನ ಯೂಸ್ ಏನು ಅಂದರೆ ಮೋರ್ ದೆನ್ ಒನ್ ಕಂಡೀಷನ್ನ ಸ್ಪೆಸಿಫೈ ಮಾಡೋ ನೀಡ್ ಯಾವಾಗ ಬರುತ್ತೆ ಅನ್ನೋದು ಕೂಡ ಗೊತ್ತಾಯ್ತು ನಿಮಗೆ. ಓಕೆ, ಈಗ ಇಲ್ಲಿ ಎಲ್ಸ್ ಇಫ್ ನೋಡಿದ್ರಿ ಅಲ್ಲ. ನೆಕ್ಸ್ಟ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಯಾವುದಿದೆ ಅಂತ ನೋಡೋಣ. ನೆಕ್ಸ್ಟ್ ಈಸ್ ಸೆಲೆಕ್ಟ್ ಕೇಸ್ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ನಮ್ಮ VBಲಿ ಯಾವ್ದು ನೋಡ್ತೀವಿ ಅಂದರೆ ಸೆಲೆಕ್ಟ್ ಕೇಸ್ ಸ್ಟೇಟ್ಮೆಂಟ್. ಸೊ ಇಲ್ಲಿ ನಾವು ಸೆಲೆಕ್ಟ್ ಕೇಸ್ ಸ್ಟೇಟ್ಮೆಂಟ್ನ ಹೇಗೆ ಬಳಸ್ತೀವಿ ಅನ್ನೋದು ಇಲ್ಲಿ ಸಿಂಟ್ಯಾಕ್ಸ್ ಅಲ್ಲಿ ಅಬ್ಸರ್ವ್ ಮಾಡೋಣ. ಸೆಲೆಕ್ಟ್ ಕೇಸ್ ಕೀವರ್ಡ್ ಫಾಲೋಡ್ ಬೈ ಅನ್ ಎಕ್ಸ್ಪ್ರೆಷನ್ ಆರ್ ಅ ವೇರಿಯಬಲ್, ಅಂದರೆ ವೇರಿಯಬಲ್ ಸ್ಟೋರ್ ಆಗಿರುವಂಥ ವ್ಯಾಲ್ಯೂನ ಇದು ಕನ್ಸಿಡರ್ ಮಾಡುತ್ತೆ ಕಂಡೀಷನ್ ಆಗಿ. ದೆನ್ ಕೇಸ್ ಫಾಲೋಡ್ ಬೈ ದ ಕೇಸ್ ವ್ಯಾಲ್ಯೂ. ಇದು ಆಕ್ಚುಲ್ ಆಗಿ ಹೇಗೆ ವರ್ಕ್ ಆಗುತ್ತೆ ಅಂದರೆ ಸೆಲೆಕ್ಟ್ ಕೇಸ್ ಪಕ್ಕ ನೀವು ಯಾವುದು ವೇರಿಯಬಲ್ ಅಥವಾ ಎಕ್ಸ್ಪ್ರೆಷನ್ನ ಕೊಟ್ಟಿರ್ತೀರೋ ಅದು ಯಾವ ಕೇಸ್ ವ್ಯಾಲ್ಯೂಗೆ ಮ್ಯಾಚ್ ಆಗುತ್ತೋ ಆ ಕರೆಸ್ಪಾಂಡಿಂಗ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅಥವಾ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡಿ ಕೊಡುತ್ತೆ. ದಿಸ್ ಇಸ್ ದ ಯೂಸ್ ಆಫ್ ಸೆಲೆಕ್ಟ್ ಕೇಸ್ ಸ್ಟೇಟ್ಮೆಂಟ್. ಏನು ಮಾಡುತ್ತೆ ಆಕ್ಚುಲಿ ಅಂದರೆ ಇಲ್ಲಿ ಮ್ಯಾಚಿಂಗ್ನ ಹುಡುಕತ್ತೆ. ನಮ್ಮ ಎಕ್ಸ್ಪ್ರೆಷನ್ ಅಲ್ಲಿ ಅಥವಾ ವೇರಿಯಬಲ್ ಅಂದರೆ ಸೆಲೆಕ್ಟ್ ಕೇಸ್ ಪಕ್ಕ ಇರೋಂಥ ವ್ಯಾಲ್ಯೂ ಯಾವ ಕೇಸ್ ವ್ಯಾಲ್ಯೂಗೆ, ಅಂದರೆ ಇಲ್ಲಿ ಕೇಸ್ ಕೀವರ್ಡ್ ಪಕ್ಕ ವ್ಯಾಲ್ಯೂನ ಮೆನ್ಷನ್ ಮಾಡ್ತೀನಿ. ನೀವು ಒಂದು ಎಕ್ಸಾಂಪಲ್ ನೋಡಿದಾಗ ಗೊತ್ತಾಗತ್ತಿನ ಕ್ಲಿಯರ್ ಆಗಿ. ಸೊ ಯಾವ ಕೇಸಿನ ವ್ಯಾಲ್ಯೂಗೆ ಮ್ಯಾಚ್ ಆಗುತ್ತೋ ಆ ಕರೆಸ್ಪಾಂಡಿಂಗ್ ಕೇಸಲ್ಲಿ ಇರೋ ಅಂಥ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿ ಕೊಡುತ್ತೆ. ಅಗೇನ್ ಇಲ್ಲಿ ಕೂಡ ನಾವು ಮಲ್ಟಿಪಲ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಥರನೇ ಇದನ್ನು ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ. ಮೋರ್ ದೆನ್ ಒನ್ ಕಂಡೀಷನ್ನ ಇಲ್ಲಿ ಕೂಡ ಅಂದರೆ ಎಕ್ಸ್ಪ್ರೆಷನ್ ಇಸ್ ಸೀಯಿಂಗ್ ದ ಮ್ಯಾಚ್ ವಿತ್ ದ ವೇರಿಯಸ್ ಕೇಸ್ ವ್ಯಾಲ್ಯೂಸ್. ಸೊ ಹಾಗಾಗಿ ಇಲ್ಲಿ ಕೂಡ ನಾವು ಇದನ್ನ ಮಲ್ಟಿಪಲ್ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಥವಾ ಮಲ್ಟಿವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತ ಇದನ್ನು ಕೂಡ ನಾವು ಹಾಗೇನೆ ಸ್ಪೆಸಿಫೈ ಮಾಡ್ತೀವಿ, ಅಂದರೆ ಮಲ್ಟಿ ವೇ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ ಅಂತ ಸ್ಪೆಸಿಫೈ ಮಾಡ್ತೀವಿ. ಇಲ್ಲಿ ನಾವು ಒಂದು ಎಕ್ಸಾಂಪಲ್ನ ಕನ್ಸಿಡರ್ ಮಾಡೋಣ ಸೊ ದಟ್ ನಮಗೆ ಒಂದು ಸ್ವಲ್ಪ ಚೆನ್ನಾಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನಾವು ಎಕ್ಸಾಂಪಲಲ್ಲಿ ಏನು ಮಾಡಿದ್ದೀವಿ ಅಂದರೆ ನೋಡಿ ಇಲ್ಲಿ N1 N2 2 ವೇರಿಯಬಲ್ಸ್ನ ಕನ್ಸಿಡರ್ ಮಾಡಿದ್ದೀವಿ. ವೇರಿಯಬಲ್ಗೆ ಹೆಂಗೆ ವ್ಯಾಲ್ಯೂ ಬರ್ತಾ ಇದೆ, ವ್ಯಾಲ್ ಅನ್ನೋ ಅಂತ ನಾವು ಏನು ತಗೊತಾ ಇದ್ದೀವಿ, ಯೂಸರ್ ಡಿಫೈನ್ ಬಿಲ್ಟ್ ಇನ್ ಫಂಕ್ಷನ್ನ ತಗೊತಾ ಇದ್ದೀವಿ. ವ್ಯಾಲ್ ಆಫ್
ಅನ್ನೋಂಥ ಫಂಕ್ಷನ್ನ ಬಳಸ್ಕೊಂಡು ಆ ಟೆಕ್ಸ್ಟ್ ಬಾಕ್ಸಸ್ಸಲ್ಲಿ ಕರೆಸ್ಪಾಂಡಿಂಗ್ ಟೆಕ್ಸ್ಟ್ ಬಾಕ್ಸಸ್ಸಲ್ಲಿ ಇರುವಂಥ ವ್ಯಾಲ್ಯೂಸ್ನ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಡಾಟ್ ಟೆಕ್ಸ್ಟ್ ಇಸ್ ಆಲ್ಸೋ ಫೈನ್, ವಿತೌಟ್ ದ ಟೆಕ್ಸ್ಟ್ ಪ್ರಾಪರ್ಟಿ ಇಸ್ ಆಲ್ಸೋ ಫೈನ್, ನೀಟಾಗೆ ವರ್ಕ್ ಆಗುತ್ತೆ. ಫೈನ್. ನೆಕ್ಸ್ಟ್ ಆಪರೇಟರ್ ಅನ್ನೋವಂಥ ಮತ್ತೊಂದು ವೇರಿಯೇಬಲ್ನ ಕನ್ಸಿಡರ್ ಮಾಡಿದ್ದೀವಿ. ಆ್ಯಂಡ್ ಥರ್ಡ್ ಟೆಕ್ಸ್ಟ್ ಬಾಕ್ಸಲ್ಲಿ ಇರೋವಂಥ ವ್ಯಾಲ್ಯೂನ ನಾವು ಆಪರೇಟರ್ ಅನ್ನೋವಂಥ ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತೀವಿ. ಇಲ್ಲಿ ನೋಡಿ ವ್ಯಾಲ್ ಆಫ್ ಅನ್ನೋವಂಥ ಫಂಕ್ಷನ್ ಬಳಸೋ ಅವಶ್ಯಕತೆ ಇಲ್ಲ. ಇದು ನಾವು ಯಾವುದೇ ಮ್ಯಾಥಮೆಟಿಕಲ್ ಅಥವಾ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಗೆ ಬಳಸಲ್ಲ. ಹಾಗಾಗಿ ಜಸ್ಟ್ ನಾವು ಸಿಂಪಲ್ ಆಗಿ text3.text ಅಂತಾನೆ ಬಳಸಿದೀವಿ. ಓಕೆ, ಆಪರೇಟರ್ ಅಲ್ಲಿ ನಮಗೆ ವ್ಯಾಲ್ಯೂ ಸ್ಟೋರ್ ಆಗುತ್ತೆ. ಸೊ ಈ ಆಪರೇಟರ್ ಅನ್ನೋಂಥ ವೇರಿಯೇಬಲ್ನ ನಾವಿಲ್ಲಿ ಸೆಲೆಕ್ಟ್ ಕೇಸ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಲ್ಲಿ ಯೂಸ್ ಮಾಡ್ಕೊಂತೀವಿ. ಸೆಲೆಕ್ಟ್ ಕೇಸ್ ಫಾಲೋಡ್ ಬೈ ಅ ವೇರಿಯೇಬಲ್ ನೇಮ್. ನೀವಲ್ಲಿ ಪ್ರೀವಿಯಸ್ ಸಿಂಟ್ಯಾಕ್ಸ್ ಅಲ್ಲಿ ನೋಡಿದ್ರಿ, ಫಾಲೋಡ್ ಬೈ ಅ ಎಕ್ಸ್ಪ್ರೆಷನ್ ಆರ್ ಅ ವೇರಿಯೇಬಲ್ ಅಂತ ನೋಡಿದ್ರಿ ಅಲ್ವಾ. ಈಗ ಇಲ್ಲಿ ವೇರಿಯೇಬಲ್ ಇಲ್ಲಿರೋ ಅಂತ ವ್ಯಾಲ್ಯೂನ ನಾವು ಪ್ರತಿ ಒಂದು ಕೇಸ್ ವ್ಯಾಲ್ಯೂ ಜೊತೆಗೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಆಪರೇಟರ್ ಅಲ್ಲಿ ಯಾವ ಸಿಂಬಲ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಪ್ಲಸ್ ಸಿಂಬಲ್ನ ಎಂಟರ್ ಮಾಡಿದ್ರೆ ಈ ಪ್ಲಸ್ ಸಿಂಬಲ್ ಫಸ್ಟ್ ಕೇಸ್ಗೆನೆ ಮ್ಯಾಚ್ ಆಗುತ್ತೆ. ಅದರ್ವೈಸ್ ಡಿವಿಷನ್ ಸಿಂಬಲ್ ಅಂದ್ರೆ ಸ್ಲ್ಯಾಶ್ ಎಂಟರ್ ಮಾಡಿದ್ರೆ ಇದು ಫಸ್ಟ್ ಕೇಸ್ಗೆ ಮ್ಯಾಚ್ ಆಗಲ್ಲ. ಸೊ ಸ್ಲ್ಯಾಶ್ ಇಸ್ ಈಕ್ವಲ್ ಟು ಪ್ಲಸ್ ನಾಟ್ ಮ್ಯಾಚಿಂಗ್, ಸ್ಲ್ಯಾಶ್ ಮ್ಯಾಚಿಂಗ್ ವಿತ್ ಮೈನಸ್ not matching, slash matching with star ಅಂದ್ರೆ asterisk not matching. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ, ಸ್ಲ್ಯಾಶ್ ಮ್ಯಾಚಿಂಗ್ ವಿತ್ ಸ್ಲ್ಯಾಶ್ ಈ ಕೇಸಿಗೆ ಬರುತ್ತೆ. ಸೊ ಈ ಕೇಸಿಗೆ, ಈ ಪರ್ಟಿಕ್ಯುಲರ್ ಕೇಸಿಗೆ ಬಂದಾಗ ಎಸ್ ಇಲ್ಲಿ ಮ್ಯಾಚಿಂಗ್ ಎಕ್ಸಿಸ್ಟ್ ಆಗುತ್ತೆ. ಹಾಗಾಗಿ ಕೇಸ್ ಫಾಲೋಡ್ ಬೈ ಸ್ಲ್ಯಾಶ್ ಈ ಕೇಸಲ್ಲಿ ಇರೋ ಅಂತ ಸ್ಟೇಟ್ಮೆಂಟ್ಸು ಎಕ್ಸಿಕ್ಯೂಟ್ ಆಗತ್ತೆ. ಅಂಡ್ ಎಲ್ಲಾ ಕೇಸಸ್ನ ನಾವು ಮೆನ್ಷನ್ ಮಾಡಾದ ಮತ್ತೆ ಕೊನೆಯಲ್ಲಿ ನಾವು ಇಫ್ ಅಲ್ಲಿ ಬಳಸ್ತಾ ಇದ್ವಲ್ಲ ಅದೇ ರೀತಿ ಅಲ್ಲಿ ನಾವು ಎಂಡ್ ಇಫ್ ಅಂತ ಬಳಸ್ತಾ ಇದ್ವಿ, ಇಲ್ಲಿ ನಾವು ಎಂಡ್ ಸೆಲೆಕ್ಟ್ ಅನ್ನೋ ಅಂತ ಕೀವರ್ಡ್ ನ ಬಳಸಬೇಕು ಟು ಸ್ಪೆಸಿಫೈ ದ ಎಂಡ್ ಆಫ್ ದ ಸೆಲೆಕ್ಟ್ ಕೇಸ್ ಸ್ಟೇಟ್ಮೆಂಟ್. ಆಮೇಲೆ ಅಟ್ ದ ಎಂಡ್ ನಮ್ಮ ಸಬ್ ರೋಟೀನ್ ನ ಎಂಡ್ ಅನ್ನು ಕೂಡ ಸ್ಪೆಸಿಫೈ ಮಾಡಬೇಕು. ಹಾಗಾಗಿ ಎಂಡ್ ಸಬ್ ಅನ್ನೋದನ್ನ ನಾವಿಲ್ಲಿ ಸ್ಪೆಸಿಫೈ ಮಾಡಿದೀವಿ. ಇದನ್ನೊಂದ್ಸತಿ ನಾವು ಡೆಮಾನ್ಸ್ಟ್ರೇಟ್ ಮಾಡ್ತಾ ನೋಡೋಣ. ಇಟ್ ವಿಲ್ ಬಿ ಮಚ್ ಮೋರ್ ಕ್ಲಿಯರ್, ಅಂದ್ರೆ ನಿಮಗೆ ಚೆನ್ನಾಗಿ ಕ್ಲಾರಿಫೈ ಆಗುತ್ತೆ. ವಿ ವಿಲ್ ಗೋ ಟು ದ VB ಸ್ಕ್ರೀನ್. ಓಕೆ, ಇಲ್ಲಿ ನಾನು ಆಲ್ರೆಡಿ ಹ್ಯಾವ್ ಅ ಫಾರ್ಮ್. ಓಕೆ, ನಮ್ಮ ಅರ್ಥಮೆಟಿಕ್ ಆಪರೇಟರ್ಸ್ ನಿಮ್ಗೆ ಹೇಳಿದ್ನಲ್ಲ PPTಲಿ ಸೇಮ್ ಇದೇ ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಲ್ಲಿ ಫಾರ್ಮ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅರ್ಥಮೆಟಿಕ್ ಆಪರೇಟರ್ಸ್ ಡೆಮಾನ್ಸ್ಟ್ರೇಷನ್ ಯೂಸಿಂಗ್ ಸೆಲೆಕ್ಟ್ ಕೇಸ್ ಸ್ಟೇಟ್ಮೆಂಟ್. ಸೊ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ 1 ನಂಬರ್ನ ಎಂಟ್ರಿ ಮಾಡ್ತೀವಿ, ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಸೆಕೆಂಡ್ ನಂಬರ್ನ ಎಂಟ್ರಿ ಮಾಡ್ತೀನಿ. ಇಲ್ಲಿ ಜಸ್ಟ್ ಅ ಸ್ಮಾಲ್ ಚೇಂಜ್, ಥರ್ಡ್ ಟೆಕ್ಸ್ಟ್ ಬಾಕ್ಸ್ ಬದಲಿಯಾಗಿ ಒಂದು ಕಾಂಬೋ ಬಾಕ್ಸ್ ನ ತಗೊಂಡಿದ್ದೀನಿ. ಇದು ಟೆಕ್ಸ್ಟ್ ಬಾಕ್ಸ್ ಅಂಡ್ ಸೆಕೆಂಡ್ ನಂಬರ್ ಎಂಟ್ರಿ ಮಾಡೋದಕ್ಕೆ ಕೂಡ ನಾನು ಟೆಕ್ಸ್ಟ್ ಬಾಕ್ಸ್ ನ ಕನ್ಸಿಡರ್ ಮಾಡಿದ್ದೀನಿ. ಅಂಡ್ ಸಿಂಬಲ್ ನ ಎಂಟ್ರಿ ಮಾಡೋ ಬದಲಿಯಾಗಿ ಇಲ್ಲಿ ಸೆಲೆಕ್ಟ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಕಾಂಬೋ ಬಾಕ್ಸ್ ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಕಾಂಬೋ ಬಾಕ್ಸ್ ಕಂಟ್ರೋಲ್ ನ ಯೂಸ್ ಮಾಡಿದ್ದೀನಿ. ಅಂಡ್ ರಿಸಲ್ಟ್ ನ ಡಿಸ್ಪ್ಲೇ ಮಾಡೋದಕ್ಕೆ ಒಂದು ಲೇಬಲ್ ಬಾಕ್ಸ್ ನ ಕನ್ಸಿಡರ್ ಮಾಡಿದ್ದೀನಿ ಅಲಾಂಗ್ ವಿತ್ 2 ಬಟನ್ಸ್. ಈಗ ಇಲ್ಲಿ ಕೂಡ ಅಗೇನ್ ರನ್ ಮಾಡಿಬಿಟ್ಟು ಕೋಡ್ ಹೇಗಿದೆ ಅಂತ ನೋಡೋಣ. ಸೊ ರನ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಫಸ್ಟ್ ನಾವು ಪ್ರಾಜೆಕ್ಟ್ ಮೆನುಗೆ ಹೋಗಬೇಕು. ಪ್ರಾಜೆಕ್ಟ್ ಮೆನು ಪ್ರಾಪರ್ಟೀಸ್ ಸೆಲೆಕ್ಟ್ ಮಾಡಬೇಕು ಅಂಡ್ ನಮ್ಮ ಫಾರ್ಮಿನ ಹೆಸರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ದೆನ್ ಕ್ಲಿಕ್ ಓಕೆ. ಈಗ ರನ್ ಮಾಡಿ 1 ಟೈಮ್. ಎಸ್, ಇಲ್ಲಿ ಎನಿ ನಂಬರ್ I will give 4 and 2. ಅರ್ಥಮೆಟಿಕ್ ಆಪರೇಟರ್ಸ್ ಕಾಂಬೋ ಬಾಕ್ಸ್ ಅಲ್ಲಿ ನಿಮಗೆ ಯಾವ ಆಪರೇಟರ್ ಬೇಕೋ ಆ ಆಪರೇಟರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಗೋ ಫಾರ್ ಮಲ್ಟಿಪ್ಲಿಕೇಶನ್, ಸ್ಟಾರ್ ಫಾರ್ ಅಸ್ಟ್ರಿಕ್ ಫಾರ್ ಮಲ್ಟಿಪ್ಲಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಕ್ಯಾಲ್ಕುಲೇಟ್ ಬಟನ್ ನ ಕ್ಲಿಕ್ ಮಾಡಿ. ರೈಟ್, 4 2s are 8. ಸೊ ಮಲ್ಟಿಪ್ಲಿಕೇಶನ್ ರಿಸಲ್ಟ್ ಇಸ್ 8 ಅಂತ ಬರ್ತಾ ಇದೆ. ಅಗೇನ್ ಇಫ್ ಯು ವಾಂಟ್
to change the arithmetic operation. ಬೇರೆ ಯಾವ್ದಾದ್ರು arithmetic operation ಮಾಡಿ ನೋಡಬೇಕು ಅಂದ್ರೆ again you change the symbol and click calculate. Calculate button ನ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಸೆಕೆಂಡ್ ಟೈಮ್ ಡಿವಿಷನ್ ನ ಸೆಲೆಕ್ಟ್ ಮಾಡಿದೀವಲ್ಲ, ಸೊ 4 divided by 2 ಅಂತ ಇಲ್ಲಿ ಅಂದ್ರೆ ಡಿವಿಷನ್ ರಿಸಲ್ಟ್ ಇಸ್ 2 ಅಂತ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ದಿಸ್ ಇಸ್ ಹೌ ನಾವು ನಮಗೆ ಬೇಕಾಗಿರುವಂತ ಪರ್ಟಿಕ್ಯುಲರ್ ಅರ್ಥಮೆಟಿಕ್ ಆಪರೇಷನ್ ನ ಯೂಸ್ ಮಾಡ್ಕೋಬಹುದು. ಅಂಡ್ ಟೆಕ್ಸ್ಟ್ ಬಾಕ್ಸ್ ಬಳಿಯ ಕಾಂಬೋ ಬಾಕ್ಸ್ ಇಟ್ ವಿಲ್ ಬಿ ಮೋರ್ ಇಂಟ್ರೆಸ್ಟಿಂಗ್. ಒಂದ್ಸತಿ ನೀವುಗಳು ಟ್ರೈ ಮಾಡಿ ನೋಡಿ. ಸೊ ಲೆಟ್ಸ್ ನಾವು ಗೋ ಬ್ಯಾಕ್ ಟು ದ ಕೋಡ್ ವ್ಯೂ. ನಮ್ಮ ಫಾರ್ಮ್ನ ಓಪನ್ ಮಾಡೋಣ. ಕೋಡಿಂಗ್ ಹೇಗಿದೆ ಅಂತ ನೋಡೋಣ. ಈಗ ಇಲ್ಲಿ ಕ್ಯಾಲ್ಕುಲೇಟ್ ಬಟನ್ ನಾನು ಇಲ್ಲಿ ಡಬಲ್ ಕ್ಲಿಕ್ ಮಾಡ್ತೀನಿ. ಎಸ್, ಓಕೆ. ಕ್ಯಾಲ್ಕುಲೇಟ್ ಬಟನ್ ಅಲ್ಲಿ ಏನೇನಿದೆ ಕೋಡಿಂಗು? ಎಸ್, ನಮ್ಮ ಕ್ಯಾಲ್ಕುಲೇಷನ್ಸ್ ಬೇಕಾಗಿರೋ ಅಂತ ವೇರಿಯೇಬಲ್ಸ್ ನಾನು ಇಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೆಲೆಕ್ಟ್ ಕೇಸ್ ಜೊತೆಗೆ ಯೂಸ್ ಮಾಡೋ ಅಂತ ವೇರಿಯೇಬಲ್ ನಾನಿಲ್ಲಿ ಸ್ಟ್ರಿಂಗ್ ಅಂತ ಡಿಕ್ಲೇರ್ ಮಾಡಿದ್ದೀನಿ. ಅಂಡ್ ಬೇರೆದನ್ನ ನಾನಿಲ್ಲಿ ಲಾಂಗ್ ಇಂಟೀಜರ್ ಅಂದ್ರೆ ರಿಮೈನಿಂಗ್ ವೇರಿಯೇಬಲ್ಸ್ ನ ಇಂಟೀಜರ್ ಆಗಿ ಕನ್ಸಿಡರ್ ಮಾಡಿದ್ದೀನಿ. ಐ ಮೀನ್ ಆ ಡೇಟಾ ಟೈಪ್ಗೆ ಡಿಕ್ಲೇರ್ ಮಾಡಿದ್ದೀನಿ. ಅಂಡ್ OP ಆಪರೇಟರ್ ನ ಸೆಲೆಕ್ಟ್ ಮಾಡೋದಕ್ಕೆ ನಾನಿಲ್ಲಿ ಸ್ಟ್ರಿಂಗ್ ಅಂತ ಇದನ್ನ ಡಿಫೈನ್ ಮಾಡಿದ್ದೀನಿ. ಓಕೆ, ಇಲ್ಲೂ ಕೂಡ ನಮ್ಮ ಟೆಕ್ಸ್ಟ್ ಬಾಕ್ಸ್ ಇಂದ ಬರೋ ಅಂತ ವ್ಯಾಲ್ಯೂನ ವೇರಿಯೇಬಲ್ಸ್ ಸ್ಟೋರ್ ಮಾಡಕ್ ಹೇಳ್ತಾ ಇದೀವಿ ಮೊದಲು. ಅದಾದ್ಮೇಲೆ ಕಾಂಬೋ ಬಾಕ್ಸ್ ಇಂದ ಏನನ್ನ ಸೆಲೆಕ್ಟ್ ಮಾಡ್ತೀವೋ ನಾವು ಆ ಸಿಂಬಲ್ ಅಥವಾ ಆ ಡೇಟಾ ಎಲ್ಲಿ ಸ್ಟೋರ್ ಆಗಬೇಕು, ನಮಗೆ OP ಅನ್ನೋಂಥ ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗಬೇಕು. ಅದಾದ್ಮೇಲೆ ನಾವು ಸೆಲೆಕ್ಟ್ ಕೇಸ್ ಕಂಟ್ರೋಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಬಹುದು. ಈ ಸೆಲೆಕ್ಟ್ ಕೇಸ್ ಫಾಲೋಡ್ ಬೈ ವೇರಿಯೇಬಲ್ ನೇಮ್. ಈಗ ನಾವು ಒಂದು ಮಲ್ಟಿಪ್ಲಿಕೇಶನ್ ಒಂದು ಡಿವಿಷನ್ ನ ಅಪ್ಲೈ ಮಾಡಿದ್ವಿ ಅಲ್ಲ, ಸೊ ಇಲ್ಲಿ ಈಗ ಫಸ್ಟ್ ಅದೇ ಆರ್ಡರ್ ಅಲ್ಲೇ ತಗೊಂಡ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇವಾಗ ಎಲ್ಲಿ ಸ್ಟೋರ್ ಆಗಿರುತ್ತೆ, OP ಅನ್ನೋಂಥ ವೇರಿಯೇಬಲ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ OP ಅಲ್ಲಿ ಏನಿದೆ, ಸ್ಟಾರ್ ಸಿಂಬಲ್ ಇದೆ. ಸೊ ಸ್ಟಾರ್ ಸಿಂಬಲ್ ಇಸ್ ನಾಟ್ ಮ್ಯಾಚಿಂಗ್ ವಿತ್ ಫಸ್ಟ್ ಕೇಸ್. ಪ್ಲಸ್ಗೆ ಮ್ಯಾಚ್ ಆಗ್ತಿಲ್ಲ, ಹಾಗಾಗಿ ಈ ಕೇಸ್ ಎಕ್ಸಿಕ್ಯೂಟ್ ಆಗಲ್ಲ. ನೆಕ್ಸ್ಟ್ ಮೈನಸ್ ಸಿಂಬಲ್ಗೆ ಮ್ಯಾಚ್ ಮಾಡಿ ನೋಡುತ್ತೆ ಆಸ್ಟ್ರಿಕ್ ಸಿಂಬಲ್ ನ. ನೋ, ಇಟ್ ಇಸ್ ನಾಟ್ ಮ್ಯಾಚಿಂಗ್. ನೆಕ್ಸ್ಟ್ ಅಗೇನ್ ಥರ್ಡ್ ಕೇಸಿಗೆ ಹೋಗುತ್ತೆ. ಇಲ್ಲಿ ಆಸ್ಟ್ರಿಕ್ ಸಿಂಬಲ್ ಮ್ಯಾಚಿಂಗ್ ವಿತ್ ಆಸ್ಟ್ರಿಕ್ ಸಿಂಬಲ್. ಎಸ್, ಇಲ್ಲಿ ಮ್ಯಾಚ್ ಆಗ್ತಾ ಇದೆ. ಮ್ಯಾಚ್ ಆಗಿದ ಕೂಡಲೇ ಈ ಕೇಸಲ್ಲಿ ಇರೋಂತ ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಅಂಡ್ ಒಂದ್ಸತಿ ಈ ಸೆಲೆಕ್ಟ್ ಕೇಸ್ ಅಲ್ಲಿ ಮ್ಯಾಚಿಂಗ್ ಸಿಕ್ಕಿದ ತಕ್ಷಣ ರಿಮೈನಿಂಗ್ ಕೇಸಸ್ ನ ಎಕ್ಸಿಕ್ಯೂಟ್ ಮಾಡಕ್ ಹೋಗಲ್ಲ. ಅಂದ್ರೆ ಇಲ್ಲಿ ನಮಗೆ ಥರ್ಡ್ ಕೇಸ್ ಅಲ್ಲೇ ಮ್ಯಾಚಿಂಗ್ ಸಿಕ್ಬಿಡ್ತು. ಸ್ಟಾರ್ ಸಿಂಬಲ್ ಇಸ್ ಮ್ಯಾಚಿಂಗ್ ವಿತ್ ಸ್ಟಾರ್ ಸಿಂಬಲ್ ಅಂದ್ರೆ ಆಸ್ಟ್ರಿಕ್ ಇಟ್ ಇಸ್ ಮ್ಯಾಚಿಂಗ್ ವಿತ್ ಆಸ್ಟ್ರಿಕ್ ಸಿಂಬಲ್. ಅದಾದ್ಮೇಲೆ ನಮ್ಮ ಸೆಲೆಕ್ಟ್ ಕೇಸ್ ಅಲ್ಲಿ ಲಾಸ್ಟ್ ಇನ್ನೂ ಒಂದು ಕೇಸ್ ಇದೆ, ಏನಪ್ಪಾ, ಡಿವಿಷನ್ಗೆ ಸ್ಲಾಶ್. ಈಗ ಈ ಕೇಸ್ನ ಅದು ಮತ್ತೆ ಸ್ಕ್ಯಾನ್ ಮಾಡಕ್ಕೆ ಹೋಗಲ್ಲ, ಇಟ್ ವಿಲ್ ಎಂಡ್ ಅಪ್. ಸೊ ನಮಗೆ ಮ್ಯಾಚಿಂಗ್ ಸಿಗೋ ತನಕ ಟಾಪ್ ಡೌನ್ ಅಪ್ರೋಚ್ ಅಲ್ಲಿ ಮೇಲಿಂದ ಕೆಳಗಡೆ ಪ್ರತಿ ಕೇಸ್ಗೂ ಕಂಪೇರ್ ಮಾಡ್ಕೊಂಡು ಬರುತ್ತೆ. ಅದಕ್ಕೆ ಎಲ್ಲಿ ಮ್ಯಾಚಿಂಗ್ ಸಿಗತ್ತೋ ಅಲ್ಲಿಗೆ ಸ್ಟಾಪ್ ಮಾಡ್ಕೊಳತ್ತೆ. ಅಂದ್ರೆ ಆ ಕೇಸಲ್ಲಿ ಇರೋಂತ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡಿ ಆ ಕಂಟ್ರೋಲ್ ಸ್ಟೇಟ್ಮೆಂಟ್ ಇಂದ ಹೊರಗೆ ಬಂದ್ಬಿಡತ್ತೆ. ದಿಸ್ ಇಸ್ ಹೌ ಸೆಲೆಕ್ಟ್ ಕೇಸ್ ವರ್ಕ್ಸ್. ಇಲ್ಲಿ ನಾವು ಏನ್ ಸ್ಟೇಟ್ಮೆಂಟ್ ನ ಸ್ಪೆಸಿಫೈ ಮಾಡಿದೀವಿ, ಏನೇನ್ ವರ್ಕ್ ಆಗೋದಕ್ಕೆ, ರಿಸಲ್ಟ್ ಅನ್ನೋ ಅಂತ ವೇರಿಯೇಬಲ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಆಗಿರುವಂತ ವ್ಯಾಲ್ಯೂ ಸ್ಟೋರ್ ಆಗಬೇಕು. ಅದಾದ್ಮೇಲೆ ಒಂದು ಲೇಬಲ್ ಬಾಕ್ಸ್ ನ ಕನ್ಸಿಡರ್ ಮಾಡಿದೀವಲ್ಲ ಡಿಸ್ಪ್ಲೇ ಮಾಡೋದಕ್ಕೆ ರಿಸಲ್ಟ್ಗೆ. ಸೊ ಆ ಲೇಬಲ್ ಬಾಕ್ಸಿನ ಹೆಸರಿದು ಲ್ಯಾಬ್ ರಿಸಲ್ಟ್ ಡಾಟ್ ಕ್ಯಾಪ್ಷನ್. ಅಂದ್ರೆ ಕ್ಯಾಪ್ಷನ್ ಇಸ್ ಅ ಪ್ರಾಪರ್ಟಿ. ಡಿಸ್ಪ್ಲೇ ಮಾಡಬೇಕು ಅಂದಾಗ ನಾವು ಕ್ಯಾಪ್ಷನ್ ಪ್ರಾಪರ್ಟಿನ ಯೂಸ್ ಮಾಡಬೇಕು ಲೇಬಲ್ ಬಾಕ್ಸ್ ಜೊತೆಗೆ. ಈಕ್ವಲ್ಸ್ ಇಲ್ಲಿ ಮಲ್ಟಿಪ್ಲಿಕೇಶನ್ ರಿಸಲ್ಟ್ ಈಸ್ ಅನ್ನೋ ಒಂದು ಸ್ಟ್ರಿಂಗ್ ನ ಟೈಪ್ ಮಾಡಿದೆ, ಫಾಲೋಡ್ ಬೈ ದ ರಿಸಲ್ಟ್ ವೇರಿಯೇಬಲ್. ಅಂಡ್ ಅಂದ್ರೆ ಕನ್ಕ್ಯಾಟಿನೇಷನ್ ಆಪರೇಟರ್ ನ ಬಳಸ್ಕೊಂಡು ಇಲ್ಲಿ ನಾವು ವೇರಿಯೇಬಲ್ ಅಲ್ಲಿ ಇರುವಂತ ವ್ಯಾಲ್ಯೂನ್ ಕೂಡ ಡಿಸ್ಪ್ಲೇ ಮಾಡಿಸ್ತಾ ಇದೀವಿ. ಸೊ ಇಲ್ಲಿ ಒನ್ಸ್ ನಮಗೆ ಮ್ಯಾಚಿಂಗ್ ಸಿಕ್ಕಿ ಆ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಇರುವಂತ ವ್ಯಾಲ್ಯೂ ಎಕ್ಸಿಕ್ಯೂಟ್ ಆಗಿದ ತಕ್ಷಣ ವಿ ವಿಲ್ ಕಮ್ ಟು ದ ಎಂಡ್ ಆಫ್ ದ ಕಂಟ್ರೋಲ್ ಸ್ಟೇಟ್ಮೆಂಟ್. ಅಂದ್ರೆ ಎಂಡ್ ಸೆಲೆಕ್ಟ್ ಗೆ ಬಂದ್ಬಿಡ್ತೀವಿ. ಎಂಡ್ ಸೆಲೆಕ್ಟ್ ಆದ್ಮೇಲೆ ಇನ್ಯಾವ್ದಾದ್ರು ಬೇರೆ ಸ್ಟೇಟ್ಮೆಂಟ್ಸ್ ಇದ್ರೆ ಆ ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡುತ್ತೆ, ಇಲ್ಲಾಂದ್ರೆ ಇಟ್ ವಿಲ್ ಸ್ಟಾಪ್. ಸೊ ದಿಸ್ ಇಸ್ ಹೌ ಸೆಲೆಕ್ಟ್ ಕೇಸ್ ವರ್ಕ್ಸ್. ಗೊತ್ತಾಯ್ತು ಅನ್ಸತ್ತಲ್ಲ. ಸೊ ಇನ್ನೊಮ್ಮೆ ಇದನ್ನ ರನ್ ಮಾಡಿ ನೋಡ್ಬಿಡೋಣ.
ಓಕೆ, ವಿ ವಿಲ್ ರನ್. ಎಸ್, ಇಲ್ಲಿ ನಾವು ಬೇರೆ ವ್ಯಾಲ್ಯೂನ ತಗೊಳ್ಳೋಣ. 9 ಡಿವೈಡೆಡ್ ಬೈ 2ನೇ ತಗೊಂತೀವಿ. ಎಸ್, ಇಲ್ಲಿ ಒಮ್ಮೆ ಸಬ್ಟ್ರಾಕ್ಷನ್ ಮಾಡಿ ನೋಡೋಣ. ಎಸ್, ಸಬ್ಟ್ರಾಕ್ಷನ್ ಆಗ್ತಾ ಇದೆ. ಆ್ಯಂಡ್ ಡಿವಿಷನ್ ಮಾಡೋಣ. 4 ಬರುತ್ತಾ? ಎಸ್, ಇಲ್ಲಿ 4 ಬರೋದು. ಅಂದ್ರೆ ಡಿವಿಷನ್ ರಿಸಲ್ಟ್ ಇಸ್ 4 ಅಂತಾನೆ ಡಿಸ್ಪ್ಲೇ ಆಗೋದು ಕೋಶಂಟು, ಬಿಕಾಸ್ ನಾವಿಲ್ಲಿ ಇಂಟೀಜರ್ ಡಿವಿಷನ್ ಮಾಡ್ತಾ ಇದೀವಿ. ಸೊ ಡೆಸಿಮಲ್ ವ್ಯಾಲ್ಯೂ ಇಲ್ಲಿ ನಮಗೆ ಡಿಸ್ಪ್ಲೇ ಆಗೋದಿಲ್ಲ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ. ಅಂದ್ರೆ ಸೆಲೆಕ್ಟ್ ಕೇಸ್ ಹೇಗೆ ವರ್ಕ್ ಆಗತ್ತೆ ಅನ್ನೋದು. ನೆಕ್ಸ್ಟ್ ವಿ ವಿಲ್ ಗೋ ಬ್ಯಾಕ್ ಟು ದ ಪ್ರೆಸೆಂಟೇಷನ್. ಫೈನ್. ಸೊ ನೆಕ್ಸ್ಟ್ ಏನಿದೆ ನೋಡೋಣ ನಮ್ಮ ಪ್ರೆಸೆಂಟೇಷನ್ ಅಲ್ಲಿ. ನೆಕ್ಸ್ಟ್ ಟಾಪಿಕ್ ಎಸ್, ಲೂಪಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲಿ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ 2 ಬ್ರಾಂಚಸ್ ಆಗಿ 2 ಸಬ್ ಬ್ರಾಂಚಸ್ ಆಗಿ ಫರ್ದರ್ ಡಿವೈಡ್ ಆಗುತ್ತೆ ಅಂತ ನೋಡಿದ್ರಿ ಅಲ್ಲ. ಸೊ ಫಸ್ಟ್ ಬ್ರಾಂಚ್ ಅಲ್ಲಿ ಇರುವಂತ ಸ್ಟೇಟ್ಮೆಂಟ್ಸ್ ಎಲ್ಲ ನೀವೀಗ ಕವರ್ ಮಾಡ್ಕೊಂಡಿದ್ದೀರಾ, ಅಂದ್ರೆ ಬ್ರಾಂಚಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇರೋದು. ನೆಕ್ಸ್ಟ್ ಈಗ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇರುವಂತ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಯಾವ್ದು ಅನ್ನೋದನ್ನ ನೋಡ್ಕೊಂತ ಹೋಗ್ತೀರಾ. 1 by 1 ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದನ್ನ ಫರ್ದರ್ ಸೆಷನ್ಸ್ ಅಲ್ಲಿ ನೀವು ಕವರ್ ಅಪ್ ಮಾಡ್ಕೊಂತೀರಾ. ಆಕ್ಚುಲಿ ವಾಟ್ ಆರ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್? ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟಿಂಗ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ರಿಪೀಟೆಡ್ಲಿ. ಅಂದ್ರೆ ಏನ್ ಮಾಡತ್ತೆ ಲೂಪಿಂಗ್ ಸ್ಟೇಟ್ಮೆಂಟ್ಸ್? Executing the set of statements repeatedly depending on the condition is referred as looping statements. ಅಂದ್ರೆ ಇಲ್ಲಿ ಕೂಡ ನಾವು ಕಂಡೀಷನ್ ಕಾನ್ಸೆಪ್ಟ್ ನ ಬಳಸ್ತೀವಿ. ಯಾವ್ದಾದ್ರು ಕಂಡೀಷನ್ ಟ್ರೂ ಆಗಿದ್ರೆ ಆ ಕಂಡೀಷನ್ನು ಫಾಲ್ಸ್ ಆಗೋ ತನಕ, ಅಥವಾ ಎಷ್ಟು ನಂಬರ್ ಆಫ್ ಟೈಮ್ಸ್ ಅದು ವರ್ಕ್ ಆಗಬೇಕು, ರನ್ ಆಗಬೇಕು, ಅಂದ್ರೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಅಥವಾ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಈ ಮುಂಚೆ ನೀವು ನೋಡಿರೋದ್ರಲ್ಲೆಲ್ಲಾನು 1 ಟೈಮ್ ರನ್ ಆಗ್ತಾ ಇತ್ತು. ಕಂಡೀಷನ್ ಒಂದ್ಸತಿ ಟ್ರೂ ಆದ್ರೆ ಒಂದ್ಸತಿ ಆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗ್ತಾ ಇತ್ತು, ಅಥವಾ ಫಾಲ್ಸ್ ಆಗಿದ್ರೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ 1 ಟೈಮ್ ಎಕ್ಸಿಕ್ಯೂಟ್ ಆಗ್ತಿತ್ತು. ಬಟ್ ನಮಗೆ ಕಂಟಿನ್ಯೂಸ್ ಆಗಿ ರಿಪೀಟೆಡ್ ಆಗಿ ಒಂದು ಸ್ಟೇಟ್ಮೆಂಟ್ ಟ್ರೂ ಆಗೋ ತನಕನೋ ಅಥವಾ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಫಾಲ್ಸ್ ಆಗೋ ತನಕನೋ ರಿಪೀಟೆಡ್ ಆಗಿ ಅಥವಾ ಅಗೇನ್ ಅಂಡ್ ಅಗೇನ್ ಎಕ್ಸಿಕ್ಯೂಟ್ ಆಗೋ ಅಂತ ಕಾನ್ಸೆಪ್ಟ್ ನ ನಾವಿಲ್ಲಿ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ದಿಸ್ ಕಾನ್ಸೆಪ್ಟ್ ಇಸ್ ಆಲ್ಸೋ ಕ್ವೈಟ್ ಇಂಪಾರ್ಟೆಂಟ್. ನಾವು ಕೋಡಿಂಗ್ ನ ಡೆವಲಪ್ ಮಾಡುವಾಗ, VBA ಕೋಡ್ ನ ಡೆವಲಪ್ ಮಾಡುವಾಗ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಆಲ್ಸೋ ಕ್ವೈಟ್ ಇಂಪಾರ್ಟೆಂಟ್. ಇಲ್ಲಿ ಸ್ವಲ್ಪ ವೆರೈಟೀಸ್ ಆಫ್, ಅಂದ್ರೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗೆ ಕಂಪೇರ್ ಮಾಡಿದಾಗ ಇಲ್ಲಿ ಸ್ವಲ್ಪ ಹೆಚ್ಚಿಗೆ ವೆರೈಟಿಯ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ವಿ ಕ್ಯಾನ್ ಸಿ. ಕ್ವೈಟ್ ಇಂಟ್ರೆಸ್ಟಿಂಗ್ ಆಲ್ಸೋ. ಡೂ ವೈಲ್, ಡೂ ಲೂಪ್ ವೈಲ್, ಡೂ ಅಂಟಿಲ್, ಡೂ ಲೂಪ್ ಅಂಟಿಲ್, ಫಾರ್ ನೆಕ್ಸ್ಟ್, ವೈಲ್, ವೆಂಡ್. ಸೊ ಇಷ್ಟು ತರದ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ನಾವು ವಿಜುವಲ್ ಬೇಸಿಕ್ಸ್ ಅಲ್ಲಿ ನೋಡ್ತೀವಿ. ಡೂ ವೈಲ್ ಅಂದ್ರೆ ಏನು? ಇಟ್ ಇಸ್ ಅ ಎಂಟ್ರಿ ಕಂಟ್ರೋಲ್ ಲೂಪ್ ಅಂಡ್ ಟ್ರೂ ಟೆಸ್ಟಿಂಗ್ ಲೂಪ್ ಅಂತ ಕರಿತೀವಿ ಇದನ್ನ. ಅದೇ ರೀತಿ ಡೂ ಲೂಪ್ ವೈಲ್ ನ ಕೂಡ ಎಕ್ಸಿಟ್, ಇಲ್ಲಿ ನೋಡಿ ವ್ಯತ್ಯಾಸ. ಇದು ಎಂಟ್ರಿ ಕಂಟ್ರೋಲ್ ಲೂಪ್ ಅಂತ ಕರಿತಾ ಇದೀವಿ, ಇಲ್ಲಿ ಎಕ್ಸಿಟ್ ಕಂಟ್ರೋಲ್ ಲೂಪ್ ಅಂತ ಕರಿತಾ ಇದೀವಿ. ಎನಿವೇಸ್ ಎರಡು ಕೂಡ ಟ್ರೂ ಟೆಸ್ಟಿಂಗ್ ಲೂಪ್ಸ್. ಬಟ್ ಡೂ ಅಂಟಿಲ್ ಬನ್ನಿ. ಡೂ ಅಂಟಿಲ್ ಇಸ್ ಆಲ್ಸೋ ಅಗೈನ್ ಅ ಎಂಟ್ರಿ ಕಂಟ್ರೋಲ್ ಲೂಪ್ ಅಂಡ್ ಫಾಲ್ಸ್ ಟೆಸ್ಟಿಂಗ್ ಲೂಪ್. ಡೋಂಟ್ ವರಿ, ಈ ವ್ಯತ್ಯಾಸಗಳನ್ನ ನೀವು ಫರ್ದರ್ ಸೆಷನ್ಸ್ ಅಲ್ಲಿ ಕ್ಲಾರಿಫೈ ಮಾಡ್ಕೊಂತ ಹೋಗ್ತೀರಾ. ಯಾವ್ದನ್ನ ನಾವು ಎಂಟ್ರಿ ಕಂಟ್ರೋಲ್ ಲೂಪ್ ಅಂತೀವಿ, ಟ್ರೂ ಟೆಸ್ಟಿಂಗ್ ಲೂಪ್ ಅಂತೀವಿ ಅನ್ನೋದನ್ನ. ಸೊ ದಿಸ್ ಎಂಡ್ಸ್ ದ ಸೆಷನ್.